ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜೂನ್ 28ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ಹಾಗೆ ರೀಸೆಂಟ್ಲಿ ಮಾಡಿರ್ತಕ್ಕಂಥ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನೋಡೋಕೆ ಸಿಗ್ತವೆ. ಓಕೆ, ಆ್ಯಂಡ್ ಇನ್ನೊಂದು ಸಹ ನಿಮಗೆ ವಿಷಯ ಹೇಳಬೇಕಾಗಿತ್ತು. ಸೊ ಎಲ್ಲರಿಗೂ ಅಂತಲ್ಲ, ಸೊ ಕೆಲವೊಬ್ಬರನ್ನ ಪಾಯಿಂಟ್ ಔಟ್ ಮಾಡಿ. ಓಕೆ, ಸೊ ಏನು ಅಂತಂದರೆ, ಈ ಅನಾಲಿಸಿಸ್ ಕ್ಲಾಸ್ಗಳನ್ನು ಮಾಡುವಾಗ ಕೆಲವೊಬ್ಬರಿಂದ ಮೆಸೇಜ್ ಸಹ ಬಂದಿತ್ತು, ಇವನ್ ಇನ್ ಕಾಮೆಂಟ್ ಸೆಕ್ಷನಲ್ಲಿ, ಹಾಗೆ ಇನ್ ಟೆಲಿಗ್ರಾಮ್ DM-ಗಳಲ್ಲಿ. ಓಕೆ, ಸೊ ಎಕ್ಸಾಮ್ ಮುಗಿದ ನಂತರ ಆ ಕ್ವಶನ್ಗಳನ್ನು ತಗೊಂಡು ಅದನ್ನು ಗೂಗಲ್ ಮಾಡಿ ಆ್ಯಂಡ್ ದೆನ್ ಅದನ್ನು ಆನ್ಸರ್ ಹೇಳೋದು ಈಸಿ ಇರುತ್ತೆ ಗುರು, ಬಟ್ ಲೈವ್ ಆಗಿ ಎಕ್ಸಾಮ್ ಬರೆದಾಗಲೇ ಗೊತ್ತಾಗೋದು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಓಕೆ, ಸೊ ಈ ರೀತಿ ಬಂದಿತ್ತು. ಸೊ ಅದಕ್ಕೆ ನನ್ನ ಉತ್ತರ ಏನು ಅಂತಂದರೆ, ಜಸ್ಟ್ ಯೆಸ್ಟರ್ಡೇ ಟೆಲಿಗ್ರಾಮಲ್ಲಿ ನಿಮಗೊಂದು ಸ್ಕ್ರೀನ್ಶಾಟ್ ಹಾಕಿದ್ದೇನೆ. ಓಕೆ, RRB NTPC UG ಸಹ ನಾನು ಸಹ ಕೊಟ್ಟಿದ್ದೆ. ಸೊ ಅಲ್ಲಿ GKಯಲ್ಲಿ 40ಗೆ 38 ಬಂದಿದೆ. ಸೊ ಎರಡನ್ನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅದನ್ನು ನಾವೆಲ್ಲಿ ನಿಮಗೆ ಹೇಳ್ತೇನೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಬಟ್ ಐ ಥಿಂಕ್ ದಿಸ್ ಈಸ್ ಎನಫ್ ಅನಿಸುತ್ತೆ ಇನ್ GKದಲ್ಲಿ ದ ಫ್ಲೂಯೆನ್ಸಿ ತೋರಿಸ್ಕೊಳ್ಳೋಕ್ಕೆ. ಓಕೆ, ಸೊ ಮೀನ್ಸ್ ದಿಸ್ ಈಸ್ ನಾಟ್ ಶೋ ಅಪ್, ಬಟ್ ಕೆಲವೊಬ್ಬರಿಗೆ ಆನ್ಸರ್ ಬೇಕಾಗಿರುತ್ತೆ. ಸೊ ದೇ ನೀಡ್ ದ್ಯಾಟ್, ಸೊ ದ್ಯಾಟ್ಸ್ ವೈ ಅದನ್ನು ನಿಮಗೆ ಹೇಳಿದೆ ಅಷ್ಟೇ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಏನು ಅಂತಂದರೆ, ಅದನ್ನು ನೋಡಿ ಸಹ ಸಾಕಷ್ಟು ಜನ ಮೆಸೇಜ್ ಆಗಿದ್ರಿ, ಸರ್ ಹೇಗೆ GKನ ಸ್ವಲ್ಪ ಮಾಡೋದು ಹಾಗೆ ಹೀಗೆ ಅಂತ. ಓಕೆ, ಸೊ ಈ ಒಂದು ಕ್ಲಾಸಿನ ಎಂಡಲ್ಲಿ ನಿಮಗೆ ಸ್ವಲ್ಪ ಟಿಪ್ಸ್ಗಳನ್ನು ಕೊಡ್ತೇನೆ. ಸೊ ಅದನ್ನು ಫಾಲೋ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಮಾಡಿ ನಿಮ್ಮ ಒಂದು ಕ್ಲಾಸ್ನ ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಭಾರತದ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಯಾವುದು? ಬ್ರಿಕ್ಸ್ನ 11ನೇ ಇಂಧನ ಸಚಿವರ ಸಭೆಯನ್ನು. ಸರ್ ಏನು ಸರ್ ನೀವು 18ನೇ ಆವೃತ್ತಿಯ ಒಂದು ಬ್ರಿಕ್ಸ್ ಸಭೆ ಅಂತ ಹೇಳಿದ್ರಿ, ಇಲ್ಲಿ 11ನೇದು ಕೊಟ್ಟಿದ್ದಾನಲ್ಲ. ಹೌದು, ಸೊ ನಾನೇನು ಹೇಳಿದ್ದೆ ನಿಮಗೆ, ಬ್ರಿಕ್ಸ್ನ 18ನೇ ಒಂದು ಸಮಾವೇಶ ಅಂತ ಕೇಳಿದ್ರೆ ಅದನ್ನು ನೀವು ಹೇಳಬೇಕಾಗಿದೆ ನವದೆಹಲಿ ಅಂತ, ಇಲ್ಲಾಂದರೆ ಭಾರತ ಅಂತ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಜಸ್ಟ್ ನಿಮಗೆ ಬ್ರಿಕ್ಸ್ ಅಂತ ಕೊಟ್ಟಿಲ್ಲ, ಬ್ರಿಕ್ಸ್ ಅಂತ ಕೊಟ್ಟಿಲ್ಲ ನಿಮಗೆ, ಬ್ರಿಕ್ಸ್ ಇಂಧನ ಸಚಿವರ ಸಭೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಎಷ್ಟನೇ ಒಂದು ಆವೃತ್ತಿ ಆಗಿದೆ ಅಂದರೆ 11ನೇ ಆವೃತ್ತಿ ಆಗಿದೆ. ಹಾಗಾದರೆ ಇದು ನಡೆದಿರ್ತಕ್ಕಂಥದ್ದು ಭಾರತದ ಯಾವ ನಗರದಲ್ಲಿ ಅಂತ? ಓಕೆ, ಯಾವ ನಗರದಲ್ಲಿ ನಡೆದಿರಬಹುದು? ನವದೆಹಲಿ, ಗುರುಗ್ರಾಮ್, ಮುಂಬೈ ಮತ್ತು ಬೆಂಗಳೂರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಇಸ್ ಈ ಒಂದು ಆಪ್ಷನ್ ಬಿ, ಗುರುಗ್ರಾಮ್ ಅಂತ ಹೇಳ್ತೀವಿ. ಯಾವುದು? ಒಂದು ಆಪ್ಷನ್ ಬಿ, ಗುರುಗ್ರಾಮಲ್ಲಿ ಈ ಒಂದು 11ನೇ ಬ್ರಿಕ್ಸ್ನ ಇಂಧನ ಸಚಿವರ ಸಭೆ ಆಯೋಜನೆ ಮಾಡಲಾಗಿತ್ತು. ಹಾಗಾದರೆ ಯಾರಾದರೂ ಕಮೆಂಟ್ ಮಾಡಬಹುದಾ ಕಂಪ್ಲೀಟ್ ಆಗಿ ಈ ಬ್ರಿಕ್ಸ್ ರಿಲೇಟೆಡ್ ಯಾವ್ಯಾವ ಸಭೆಗಳು ಯಾವ್ಯಾವ ನಗರದಲ್ಲಿ ನಡೆದಿದ್ದಾವೆ ಅಂತ? ಓಕೆ, ಸೊ ಬೆಂಗಳೂರಲ್ಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಇಂದೋರಲ್ಲಿ, ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತಂದರೆ ಒಂದು ನವದೆಹಲಿಯಲ್ಲಿ ಯಾವ್ಯಾವ ಒಂದು ಮೀಟಿಂಗ್ಗಳು ನಡೆದಿದ್ದಾವೆ? ಓಕೆ, ಸೊ ಅದನ್ನು ಕಮೆಂಟ್ ಮಾಡೋದಾದರೆ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ತುರ್ತು ಪರಿಸ್ಥಿತಿಯ 1975ರ 50 ವರ್ಷಗಳ ಸ್ಮರಣಾರ್ಥವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾನೆ. ಸರ್ ಇದನ್ನು ಆಲ್ರೆಡಿ ನೋಡಿದ್ದೀವಲ್ಲ, ಇದನ್ನು ಏನಂತ ಹೇಳ್ತೀವಿ ನಾವು? ಸಂವಿಧಾನ ಹತ್ಯಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ, ಈ ಒಂದು ಜೂನ್ 25ಗೆ ಪ್ರತಿ ವರ್ಷ ಸಂವಿಧಾನ ಹತ್ಯಾ ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ, ಕಳೆದ ವರ್ಷದಿಂದ. ಓಕೆ, ಸೊ ಯಾಕೆ ಅಂತಂದರೆ 1975ರಲ್ಲಿ ಏನಾಗಿತ್ತು, 1975 ಜೂನ್ 25ರಂದು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ, ಹಾಗೆ ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಈ 352ನೇ ವಿಧಿಯನ್ನು ಪ್ರಯೋಗ ಮಾಡಿದರು. ಸೊ ಮೀನ್ಸ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು ನಮ್ಮ ಭಾರತದಲ್ಲಿ. ಓಕೆ, ಸೊ ದ್ಯಾಟ್ಸ್ ವೈ ಇದನ್ನು ಏನಂತ ಆಚರಣೆ ಮಾಡ್ತಿದ್ವಿ ಅಂದರೆ, ಈ ಒಂದು ಸಂವಿಧಾನ ಹತ್ಯಾ ದಿವಸ ಅಂತ ಆಚರಣೆ ಮಾಡ್ತಿದ್ವಿ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಇಲ್ಲಿ 50 ವರ್ಷಗಳ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತಾ ಇರೋ ಕಾರಣದಿಂದಾಗಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, 1975ರಲ್ಲಿ ಪ್ರಧಾನಮಂತ್ರಿ ಯಾರಿದ್ರು, ಪ್ರೆಸಿಡೆಂಟ್ ಯಾರಿದ್ರು, ಆ್ಯಂಡ್ ದೆನ್ ಯಾವ ದಿನಾಂಕದಂದು ಇದು ಘೋಷಣೆ ಆಯಿತು, ಎಲ್ಲಿವರೆಗೆ ಇದು ಎಕ್ಸ್ಟೆಂಡ್ ಆಗಿತ್ತು, ಸೊ ಅದಾದ ನಂತರ ನೆಕ್ಸ್ಟ್ ಎಲೆಕ್ಷನಲ್ಲಿ ಯಾರು ಗೆದ್ರು ಎಲ್ಲ ಸಹ ಕತೆ ಕೇಳ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2012ರ ನಂತರ ಮೊದಲ ಬಾರಿಗೆ ಯಾವ ದಿನಾಂಕದಿಂದ ಜಾರಿಗೆ ಬರುವಂತೆ ಪಾಸ್ಪೋರ್ಟ್ ಅರ್ಜಿ ಶುಲ್ಕವನ್ನು ಪರಿಷ್ಕರಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಪಾಸ್ಪೋರ್ಟ್ ಅರ್ಜಿ ಶುಲ್ಕವನ್ನು ಪರಿಷ್ಕರಿಸಿದೆ. ಸೊ ಇಲ್ಲಿವರೆಗೂ ನೀವು ಪಾಸ್ಪೋರ್ಟ್ ತೆಗೆಸ್ಕೊಳ್ಬೇಕು ಅಂತಂದರೆ ಸಮ್ ಅಮೌಂಟ್ ಇತ್ತು ಅಲ್ವಾ? ಸೊ 2500 ಸಮಥಿಂಗ್ ಏನೋ ಅಮೌಂಟ್ ಇತ್ತು. ಬಟ್ ಇವಾಗ ಏನು ಮಾಡಿದಾನೆ ಅಂದರೆ, ಅದನ್ನು ಆ ಒಂದು ಶುಲ್ಕವನ್ನು ಪರಿಷ್ಕರಣೆ ಮಾಡಲಾಗಿದೆ. ಸೊ ಮೀನ್ಸ್ ಅದನ್ನು ಅಲ್ಟ್ರೇಷನ್ ಮಾಡಿದ್ದಾರೆ, ಹೆಚ್ಚು ಕಡಿಮೆ ಮಾಡಿದ್ದಾರೆ, ಮೀನ್ಸ್ ಆಲ್ಮೋಸ್ಟ್ ಹೆಚ್ಚಿಗೆ ಮಾಡಿರ್ತಾರೆ. ಸೊ ಅದು ಯಾವ ದಿನಾಂಕದಿಂದ ಆ ಒಂದು ಅರ್ಜಿ ಶುಲ್ಕ ಪರಿಷ್ಕರಿಸಲಾಗಿದೆ ಅಂತ ಕೇಳಿದ್ದಾನೆ. ಜುಲೈ 1, 2026, ಜೂನ್ 1, 2026, ಆಗಸ್ಟ್ 15, 2026, ಜನವರಿ 1, 2026 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಂದ್ರೆ ನಿಮ್ಗೆ ಗೊತ್ತಿರಲಿ, ಈ ಜುಲೈ 1, 2026ರಿಂದ ಪಾಸ್ಪೋರ್ಟ್ ಅರ್ಜಿ ಶುಲ್ಕವನ್ನು ಪರಿಷ್ಕರಿಸಿದೆ. ಓಕೆ,
ಆ್ಯಂಡ್ ದೆನ್ ಪಾಸ್ಪೋರ್ಟ್ ಅಂದರೆ ಮತ್ತೆ ಇನ್ನೊಂದಾಯಿತು, ವಿದೇಶಾಂಗ ಸಚಿವಾಲಯ ಏನಂತ ಹೇಳಿದೆ, ಈ ಒಂದು ಪಾಸ್ಪೋರ್ಟ್ ಅಂತಕ್ಕಂಥದ್ದು ಸಿಟಿಜನ್ಶಿಪ್ನ ಒಂದು ಅಧಿಕೃತ ದಾಖಲೆ ಅಲ್ಲ ಅಂತ ಹೇಳಿತ್ತು. ಓಕೆ, ಸೊ ಅಧಿಕೃತ ದಾಖಲೆ ಒಂದು ಪಾಸ್ಪೋರ್ಟ್ ಅಲ್ಲ ಅಂತಂದರೆ ಹೇಗೆ ಎಂತ ಅಂತ ನಿಮಗೆ ಸ್ವಲ್ಪ ಡೌಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಕ್ರಿಟಿಸೈಸ್ ಮಾಡೋದು ಒಂದು ಕಡೆ ಆದರೆ, ಇಲ್ಲಿ ಕ್ರಿಟಿಸೈಸ್ ಮಾಡಿದ್ರೆ ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಿದ್ರು ಸಹ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ನ್ಯಾಷನಲ್ ರಿಜಿಸ್ಟರ್ ನಾವು ಮಾಡ್ತೀವಿ, ನ್ಯಾಷನಲ್ ಸಿಟಿಜನ್ಶಿಪ್ ರಿಜಿಸ್ಟರ್ ಅಂತ ಹೇಳ್ತೀವಿ ಸರ್. ಆ ಒಂದು ರಿಜಿಸ್ಟ್ರೇಷನ್ ಏನಿದೆ ಅಲ್ವಾ, ಅದು ನಾವು ಅಧಿಕೃತವಾಗಿ ಸಿಟಿಜನ್ ಇದ್ದೀವಿ ಅಂತ ನಾವು ಹೇಳ್ಕೊಳ್ಬೋದು. ಇಲ್ಲ ಅಂತಂದರೆ ನಮ್ಮ ತಂದೆ ತಾಯಿ 1987ಗಿಂತ ಮುಂಚೆ ನಮ್ಮ ಭಾರತದಲ್ಲಿ ವಾಸ ಇದ್ದರೆ ಆ್ಯಂಡ್ ದೆನ್ ಅವರು ಆ ಒಂದು ಹಕ್ಕನ್ನು ಹೊಂದಿದರೆ ಅದನ್ನು ನಾವು ವಂಶಾವಳಿಯ ಮೂಲಕ ನಮಗೂ ಸಹ ಬಂದಿರುತ್ತೆ. ಓಕೆ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಯಾರಿಗಿರಲ್ವಲ್ವಾ ಅವ್ರಿಗೆ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ದೆನ್ ಅವ್ರಿಗೆ ಮಾತ್ರ ಅದು ಇಶ್ಯೂ ಆಗುತ್ತೆ. ಬಟ್ ನಿಮ್ಗೆ ಗೊತ್ತಿರಲಿ ಯಾವ್ಯಾವ ದಾಖಲೆಗಳು ಏನೇನು ನಮಗೆ ಸೂಚಿಸ್ತವೆ ಅಂತ. ಇದೊಂದು ಜಸ್ಟ್ ಪಾಸ್ಪೋರ್ಟ್ ಅನ್ನೋದು ಏನಿದೆ ಅಂದ್ರೆ ಇದೊಂದು ಟ್ರಾವೆಲ್ ಡಾಕ್ಯುಮೆಂಟ್ ಮಾತ್ರ ಅಂತ ಹೇಳಿದೆ. ಯಾರು ಹೇಳಿದ್ದಾರೆ? ವಿದೇಶಾಂಗ ಸಚಿವಾಲಯ ಹೇಳಿದೆ. ಯಾರು ಹೇಳಿದರೆ? ವಿದೇಶಾಂಗ ಸಚಿವಾಲಯ. ಓಕೆ, ಸೊ ಇದಕ್ಕೆ ಆ್ಯಕ್ಚುಲಿ ಅದ ಪರ ವಿರೋಧಗಳು ಸಾಕಷ್ಟು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದ್ದಾವೆ. ಬಟ್ ಆ್ಯಸ್ ಅ ಎಜುಕೇಟೆಡ್ ಸಿಟಿಜನ್ ಆಗಿ, ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕ್ರಿಟಿಸೈಸ್ ಮಾಡಲಿ ಬಿಡಿ, ಅದು ಬೇರೆ ಬೇರೆ ವಿಚಾರಗಳಲ್ಲಿ. ಬಟ್ ಇದು ಆ್ಯಕ್ಚುಲಿ ದಿಸ್ ಇಸ್ ದ ಟ್ರಾವೆಲ್ ಡಾಕ್ಯುಮೆಂಟ್ ಅಷ್ಟೇ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಸ್ಪೋರ್ಟ್ ಅಂದರೆ ಮತ್ತೆ ನಿಮಗೆ ನೆನಪು ಬರಬೇಕು, ಏನಂತ ನೆನಪು ಬರಬೇಕು, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನಮಾನವೇನಿದೆ ಈ ಒಂದು 2026 ಜೂನ್ನ ಪ್ರಕಾರ ಎಷ್ಟನೇ ಸ್ಥಾನದಲ್ಲಿ ಇದ್ದೀವಿ ನಾವು ಅಂತಂದರೆ 78ನೇ ಸ್ಥಾನದಲ್ಲಿ ಇದ್ದೀವಿ. ಸರಿನಾ? ಸೊ ಇಲ್ಲಿವರೆಗೆ ನಾವು ಎಷ್ಟು ದೇಶಗಳಿಗೆ ವೀಸಾ ಮುಕ್ತವಾಗಿ ನಾವು ಸಂಚರಿಸಬಹುದು ಅಂದರೆ 56 ದೇಶಗಳಿಗೆ ನಾವು ವೀಸಾ ಮುಕ್ತವಾಗಿ ಸಂಚರಿಸಬಹುದು. ಹಾಗಾದರೆ ಯಾವ ದೇಶ ಟಾಪಲ್ಲಿ ಇದೆ ಒಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸಲ್ಲಿ? ಸಿಂಗಾಪುರ್ ಫಸ್ಟ್ ಇದೆ, ಸೆಕೆಂಡ್ ಯಾವುದಿದೆ? ಜಪಾನ್ ಇದೆ, ಥರ್ಡ್ ಯಾವುದಿದೆ ಅಂದರೆ ಈ ಒಂದು ಸೌತ್ ಕೊರಿಯಾ ಇದೆ ಅಂತ ಹೇಳ್ತೀವಿ. ಸರಿನಾ? ಸೊ ಒಂದ್ಸರಿ ಇದನ್ನು ನೋಡ್ಕೊಂಡ್ರೆ ನಿಮಗೆ ನೆನಪು ಬರ್ತಾ ಇರಬೇಕು ಹಾಗೆ ಸಿಂಪಲ್ ಆಗಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಪಾಸ್ಪೋರ್ಟ್ ಮೇಲೆ ಯಾವ ಒಂದು ಸಿಂಬಾಲ್ ಇರುತ್ತೆ ಅಂತ ಕೇಳ್ತಾನೆ. ಪಾಸ್ಪೋರ್ಟ್ ಯಾವ ಕಲರ್ದಿದೆ ನಮ್ಮ ಭಾರತ ದೇಶದ್ದು ಅಂತ ಕೇಳ್ತಾನೆ. ಓಕೆ, ನಮ್ಮ ಭಾರತ ಸಿಟಿಜನ್ಶಿಪ್ಗೆ ಇರ್ತಕ್ಕಂಥ ಪಾಸ್ಪೋರ್ಟ್ ಕಲರ್ ಯಾವುದು ಅಂತ ಇದನ್ನು ಹೇಳೋದಕ್ಕಿಂತ ಜಸ್ಟ್ ಗೂಗಲ್ ಮಾಡಿ. ಓಕೆ, ಪಾಸ್ಪೋರ್ಟ್ ಫೋಟೋ ನೋಡಿ ನೀವು, ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ನಾವು ಸಹ ಅಪ್ಲೈ ಮಾಡಿದ್ವಿ ಒಂದು ಬಾರಿ, ಸೊ ರಿಜೆಕ್ಟ್ ಆಗಿ ಬಂತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಹೊಸ LPG ನಿಯಮಗಳು 30 ಮತ್ತು 90 ದಿನಗಳ ನಿಯಮ ಪ್ರಮುಖವಾಗಿ ಯಾವ ಪ್ರದೇಶಗಳಿಗೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾನೆ. ಯಾವ ಪ್ರದೇಶಗಳಿಗೆ ಅನ್ವಯಿಸ್ತದೆ? 30 ಮತ್ತು 90 ದಿನಗಳ ನಿಯಮ ತಂದಿದ್ದಾರೆ. ಯಾವುದಕ್ಕೆ? LPG ನಿಯಮಗಳು. ಸೊ ಯಾವ ಒಂದು ಪ್ರದೇಶಗಳಿಗೆ ಅಂತಂದರೆ ಈ PNG ಹೊಂದಿರತಕ್ಕಂಥ ಪ್ರದೇಶಗಳಿಗೆ. PNG ಅಂದರೆ ಏನಂತ ಕೇಳ್ಬೋದು ನಿಮಗೆ? ಫುಲ್ ಫಾರ್ಮ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. LPG ಅಂದರೆ ಏನು ಸರ್? ಅವಾಗ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಸರಿನಾ? ಈ ಒಂದು LPG ಅಲ್ಲಿ ಯಾವ ಒಂದು ಅನಿಲವನ್ನು ಬಳಸಲಾಗ್ತದೆ ಅಂತ ಕೇಳ್ತಾನೆ. ಅವಾಗ ನೀವು ಏನಂತ ಹೇಳ್ತೀರಾ? ಈ ಒಂದು ಬ್ಯೂಟೆನನ್ನು ಬಳಸಲಾಗ್ತದೆ. ಓಕೆ, ಯಾವುದನ್ನು ಬಳಸಲಾಗ್ತದೆ? ಒಂದು ಬ್ಯೂಟೆನನ್ನು ಆ್ಯಂಡ್ ದೆನ್ ಪ್ರೊಫೆನನ್ನು ಬಳಸಲಾಗ್ತದೆ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಲೈಟರ್ಗಳಲ್ಲಿ, ಸಿಗರೇಟ್ ಲೈಟರ್ ಬರುತ್ತಲ್ಲ, ಆ ಒಂದು ಲೈಟರ್ಗಳಲ್ಲಿ ಯಾವುದನ್ನು ಬಳಸ್ತೀವಿ ಅಂತ ಕೇಳ್ತಾನೆ? ಬ್ಯೂಟೆನನ್ನು ಬಳಸ್ತೀವಿ. ಆ್ಯಂಡ್ ನೆಕ್ಸ್ಟ್, ಆ ಸ್ಮೆಲ್ ಬರುತ್ತಲ್ವಾ, ಮೀನ್ಸ್ ಗ್ಯಾಸ್ ಲೀಕ್ ಆಗ್ತಿದೆ, ಸೊ ಸ್ಮೆಲ್ ಬರ್ತಾ ಇದೆ ಅಲ್ವಾ. ಸೊ LPGಗೆ ಆ್ಯಕ್ಚುಲಿ ಸ್ಮೆಲ್ ಇರಲ್ಲ, ಯಾವುದಕ್ಕೆ? ಬ್ಯೂಟನ್ಗೆ ಸ್ಮೆಲ್ ಇರಲ್ಲ. ಬದಲಾಗಿ ನಮಗೆ ಸ್ಮೆಲ್ ಬರುತ್ತಲ್ಲ, ಅದು ಹೇಗೆ ಬರುತ್ತೆ? ಇಥಾಲ್ ಮರ್ಕಾಪ್ಟನ್ ಅಂತಕ್ಕಂಥ ಒಂದು ಈ ಗ್ಯಾಸಿಂದ ನಮಗೆ ಸ್ಮೆಲ್ ಬರ್ತದೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೇಶಗಳು 35 ದೇಶಗಳು AI ಅವಕಾಶ ಘೋಷಣೆಗೆ AI ಅಪಾರ್ಚುನಿಟಿ ಡಿಕ್ಲರೇಷನ್ ಸಹಿ ಹಾಕಿದ 2ನೇ ಪ್ಯಾಕ್ಸ್ ಸಿಲಿಕಾ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಎಷ್ಟನೇದು? 2ನೇ ಪ್ಯಾಕ್ಸ್ ಸಿಲಿಕಾ ಶೃಂಗಸಭೆ ನಡೀತದೆ. ಇದು ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ AI ಅಪಾರ್ಚುನಿಟಿ ಡಿಕ್ಲರೇಷನ್ಗೆ ಇದು ಸಂಬಂಧಿಸಿದೆ. ಹಾಗಾದರೆ ಯಾವ ದೇಶದಲ್ಲಿ ಇದು ನಡೆದಿದೆ? ಈ ಒಂದು ನವದೆಹಲಿಯಲ್ಲಿ ಇದು ನಡೆದಿದೆ. ಮೀನ್ಸ್ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಇದು ನಡೆದಿದೆ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಾಷಿಂಗ್ಟನ್ DC ಅಮೇರಿಕಾ, ಕ್ಷಮಿಸಿ, ವಾಷಿಂಗ್ಟನ್ DC ಅಮೇರಿಕಾದಲ್ಲಿ ಇದು ನಡೆದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಬಿಡುಗಡೆ ಮಾಡಿದ ಆತ್ಮಚರಿತ್ರೆ ಯಾರ ಪಯಣವನ್ನು ವಿವರಿಸ್ತದೆ ಅಂತ ಕೇಳಿದ್ದಾರೆ. ಓಕೆ, ರೀಸೆಂಟಾಗಿ ನಮ್ಮ ಏರ್ ಚೀಫ್ ಮಾರ್ಷಲ್ ಅವರು ಏನಿದಾರಲ್ವಾ, ಅವ್ರ ಹೆಸರು ಅಮರ್ಪ್ರೀತ್ ಸಿಂಗ್ ಅಂತ ಹೇಳ್ತೀವಿ. ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಯಾರ ಒಂದು ಆತ್ಮಚರಿತ್ರೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ? ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು, ರಾಕೇಶ್ ಶರ್ಮಾ ಅವರು, ಅಜಿತ್ ಧೋಯಲ್ ಅವರು ಆ್ಯಂಡ್ ದೆನ್ ಬಿಪಿನ್ ರಾವತ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಯಾವುದಂದ್ರೆ ದಟ್ ಇಸ್ ಒಂದು ಭಾರತದ 2ನೇ ಗಗನ ಯಾತ್ರಿಯಾಗಿರ್ತಕ್ಕಂಥ ಶುಭಾಂಶು ಶುಕ್ಲಾ ಅವರು ಅಂತ ಹೇಳ್ತೀವಿ. ಸೊ ಇವರು ಮೂಲತಃ ಯಾವ ರಾಜ್ಯದವರು? UP ರಾಜ್ಯದವರು ಅಂತ ಹೇಳ್ತೀವಿ. ಯಾಕಂದ್ರೆ ಅದನ್ನು ಸಹ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ಕ್ವಶನ್ನ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, ನಮ್ಮ ಫಸ್ಟ್ CDS ಯಾರಿದ್ದಾರೆ? ಬಿಪಿನ್ ರಾವತ್ ಅವರು ಇದ್ರು. ಆ್ಯಂಡ್ ದೆನ್ ಸೆಕೆಂಡ್ CDS ಯಾರು? ಅನಿಲ್ ಚೌಹಾಣ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಥರ್ಡ್ CDS ಯಾರು ಅಂತಂದ್ರೆ ಪ್ರಸ್ತುತ ನೇಮಕ ಆಗಿರ್ತಕ್ಕಂಥ NS ರಾಜಾ ಸುಬ್ರಹ್ಮಣಿ ಅಂತ ಸಹ ಹೇಳ್ತೇವೆ. ಸೊ ಅದನ್ನು ಸಹ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಅದು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಇತ್ತೀಚೆಗೆ ಅಂತಿಮ ಕಾರ್ಯಾಚರಣೆಯ ಅನುಮತಿ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ ಪಡೆದ ಭಾರತದ ಮೊದಲ ದೇಶೀಯ ವೈಮಾನಿಕ ಮುನ್ನೆಚ್ಚರಿಕಾ ಮತ್ತು ನಿಯಂತ್ರಣಾ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಕ್ವಶನ್ ಆ್ಯಕ್ಚುಲಿ ಓದಿದ್ರೆ ಅರ್ಥ ಆಗಲ್ಲ, ಇನ್ನೊಂದು ಸರಿ ಓದಿ. ಏನು ಇತ್ತೀಚೆಗೆ ಅಂತಿಮ ಕಾರ್ಯಾಚರಣೆಯ ಅನುಮತಿ ಮೀನ್ಸ್ ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಪಡೆದಿದೆ. ಫೈನಲ್ ಆಪರೇಷನ್ ಕ್ಲಿಯರೆನ್ಸನ್ನು ಪಡೆದಿರತಕ್ಕಂತಹ ಭಾರತದ ಮೊದಲ ದೇಶೀಯ ಇಂಡಿಜಿನಿಯಸ್ ವೈಮಾನಿಕ ಮುನ್ನೆಚ್ಚರಿಕಾ ಮತ್ತು ನಿಯಂತ್ರಣ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಕ್ವಶನ್ ನೆನ್ಪಿಟ್ಕೊಳ್ಳಿ, ಆನ್ಸರ್ ನಿಮಗೆ ನೆನ್ಪಿಡ್ತದೆ ಯಾವುದು ಅಂದರೆ ನೇತ್ರ, ಒಂದು AWC ಅಂತ ಇದೆ. ಓಕೆ, ಬಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ, ಕ್ವಶನ್ ಮರ್ತು ಹೋಗ್ತದೆ ಈ ರೀತಿಯ ಕ್ವಶನ್ಗಳಿಗೆ. ಓಕೆ, ಆಪ್ಷನ್ ನಿಮಗೆ ನೇತ್ರ ಅಂತ ಬಂತಂದ್ರೆ ನೇತ್ರ ಅಂತ ಹಾಕ್ಬೋದು ನೀವು, ಬಟ್ ಕ್ವಶನ್ ಇದಕ್ಕೆ ನೇತ್ರ ಅಂತ ಹಾಕಬೇಕಾ, ಅಲ್ಲಿ ಕನ್ಫ್ಯೂಷನ್ ಆಗ್ತದೆ. ಬೇರೆ ಕೇಳಿರ್ಬೋದಲ್ಲ ಕ್ವಶನ್, ಯಾವುದೋ ಡ್ರೋನ್ ಹೆಸರು ಕೇಳಿರ್ಬೋದು, ಸೊ ಅಲ್ಲಿ ನೀವು ನೇತ್ರ ಅಂತ ಹಾಕಿದ್ರೆ ಹೇಗೆ ಅಲ್ವಾ? ಸೊ ಅದಕ್ಕೆ ಕ್ವಶನ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5G ಅಡ್ವಾನ್ಸ್ಡ್ ಆ್ಯಂಡ್ 6G ಪ್ರೋಟೋಟೈಪ್ ತಂತ್ರಜ್ಞಾನಗಳಿಗಾಗಿ ಬೆಸ್ಟ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸಲು C. ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳ್ತಾನೆ. C. ಅವರು ಯಾವ ಒಂದು ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿರಬಹುದು? ದ್ಯಾಟ್ ಇಸ್ ಒಂದು IIT ಹೈದರಾಬಾದ್ ಅಂತ ಹೇಳ್ತೀವಿ. IIT ಹೈದರಾಬಾದಲ್ಲಿ ಕಂಡು ಬರುತ್ತೆ, ಒಂದು ತೆಲಂಗಾಣದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇನ್ಸೂರೆನ್ಸ್ ವಲಯದಲ್ಲಿ AI ಅಳವಡಿಕೆಯನ್ನು ಉತ್ತೇಜಿಸಲು IRDAI ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ. ಹಾಗೇನು ಇದೇ ಒಂದು ಹೈದರಾಬಾದಲ್ಲಿ ಕಂಡು ಬರುತ್ತೆ. ಜಸ್ಟ್ ಒಂದು ಬಿಫೋರ್ ಕ್ವಶನ್ ಏನು ನೋಡಿದೆವಲ್ವಾ, IIT ಹೈದರಾಬಾದ್. ಸೊ ಮೀನ್ಸ್ ಆ ಹೈದರಾಬಾದಲ್ಲಿ ಒಂದು IRDAI ಅನ್ನೋ ಒಂದು ಕೇಂದ್ರ ಕಚೇರಿ ಸಹ ಕಂಡು ಬರುತ್ತೆ. ಸೊ ಅದು ರಚಿಸಿರುವ 7 ಸದಸ್ಯರ ಕಾರ್ಯನಿರತ ತಂಡದ ಅಧ್ಯಕ್ಷರು ಯಾರು ಅಂತ ಕೇಳಿದಾನೆ. ಯಾರಾಗಿದ್ದಾರೆ ಇದರ ಅಧ್ಯಕ್ಷರು? ಯಾರು ಅಂದ್ರೆ ದಟ್ ಇಸ್ ಒಂದು ಪ್ರೊಫೆಸರ್ B. ರವೀಂದ್ರನ್ ಅವರು ಅಂತ ಹೇಳ್ತೀವಿ. ಯಾರು ಅಂದ್ರೆ ಈ ಒಂದು ಪ್ರೊಫೆಸರ್ B. ಕ್ಷಮಿಸಿ, ಇದನ್ನು ಸಹ ಆಪ್ಷನ್ A. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದ್ಯಾಟ್ ಇಸ್ ಒಂದು ಸಂದೀಪ್ K. ಶುಕ್ಲಾ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ? ಒಂದು ಸಂದೀಪ್ K. ಶುಕ್ಲಾ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UN ಸ್ಥಾಪಿಸಿರುವ ಕೃತಕ ಬುದ್ಧಿಮತ್ತೆ ಮೇಲಿನ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮಿತಿಗೆ ಭಾರತದ ಅಧಿಕೃತ ಪ್ರತಿನಿಧಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರ್ ಯಾವುದೇ ಒಂದು UN ಸ್ಥಾಪಿಸಿರುವ ಕೃತಕ ಬುದ್ಧಿಮತ್ತೆ ಮೇಲಿನ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮಿತಿಗೆ ಭಾರತದ ಅಧಿಕೃತ ಪ್ರತಿನಿಧಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ದ್ಯಾಟ್ ಇಸ್ ಒಂದು IIT ಮದ್ರಾಸಿಂದ B. ರವೀಂದ್ರನ್ ಅವರು ಅಂತ ಹೇಳ್ತೀವಿ. ಯಾರು ಒಂದು B. ರವೀಂದ್ರನ್ ಅವರು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಜಿಟಲ್ ಕೃಷಿ ಹರಾಜನ್ನು ಉತ್ತೇಜಿಸಲು ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಕೇಂದ್ರ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದ ಹೊಸ ಪೋರ್ಟಲ್ ಯಾವುದು ಅಂತ ಕೇಳಿದಾನೆ. ಯಾವುದನ್ನ ಇವರು ಬಿಡುಗಡೆ ಮಾಡಿದ್ದಾರೆ? ದ್ಯಾಟ್ ಇಸ್ ಒಂದು nafex.in ಅಂತ ಹೇಳ್ತೀವಿ. ಸರಿನಾ? ಯಾವುದೇ ಒಂದು nafex.in ಅನ್ನೋದು. ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಗೃಹ ಸಚಿವಾಲಯವು ಇಂಟರ್ ಆಪರೇಬಲ್ ಅಪರಾಧ ನ್ಯಾಯ ವ್ಯವಸ್ಥೆಗಾಗಿ ಬಿಡುಗಡೆ ಮಾಡಿದ 4 ಡಿಜಿಟಲ್ ಪೊಲೀಸಿಂಗ್ ಆ್ಯಪ್ಗಳಲ್ಲಿ ಈ ಕೆಳಗಿನ ಯಾವುದೂ ಸೇರಿಲ್ಲ ಅಂತ ಕೇಳಿದ್ದಾನೆ. ಯಾವ್ದು ಸೇರಿರಬಹುದು? ಅಭಿಜ್ಞಾನ್, ಈ ಪ್ರಾಸಿಕ್ಯೂಷನ್ 2.0, ಈ ಫೋರೆನ್ಸಿಕ್ 2.0 ಆ್ಯಂಡ್ ದೆನ್ DC ಕ್ರಾಪ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸೇರಿದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ದಟ್ ಈಸ್ ಈ ಒಂದು ಆಪ್ಷನ್ D ಅಂತ ಹೇಳ್ತೀವಿ. ಯಾವುದು ಅಂದರೆ ಈ ಒಂದು DG ಕ್ರಾಪ್ ಅಂತ ಹೇಳ್ತೀವಿ. ಯಾಕಂದರೆ ಕ್ರಾಪ್ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ದಟ್ ಈಸ್ ನಾಟ್ ಕಾಪ್ ಅಂದರೆ ಪೊಲೀಸ್ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಕ್ರಾಪ್ ಇದೆ ಅಲ್ಲಿ, ಬೆಳೆ ಅಂತ ಇದೆ. ಓಕೆ, ಅದು ಹೇಗೆ ಸಂಬಂಧಿಸಿದೆ ಪೊಲೀಸ್ಗೆ? ಸೊ ಅಲ್ಲ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ 52ನೇ ಪ್ರಗತಿ ಸೈಬರ್ ಸಭೆಯಲ್ಲಿ ಸೈಬರ್ ಹಣಕಾಸು ವಂಚನೆ ತಡೆಯಲು ಯಾವ ವ್ಯವಸ್ಥೆಯನ್ನು ಜಾರಿಗೆ ತರಲು ಸೂಚಿಸಲಾಯಿತು ಅಂತ ಹೇಳಿದ್ದಾನೆ. ಸರಿ, ಯಾವುದನ್ನು ಜಾರಿಗೆ ತರಲು ಸೂಚಿಸಲಾಗಿದೆ? ಯಾವುದಂದ್ರೆ ಈ ಒಂದು E0FIRನ ತರಲು ಸೂಚಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಖಾಸಗಿ ವಲಯದ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಸುಧಾರಣೆಗಳಿಗಾಗಿ ವಿಶ್ವ ಬ್ಯಾಂಕ್ ಎಷ್ಟು ಹಣದ ಸಾಲವನ್ನು ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಯಾರು? ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ. ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರು ಯಾರಿದ್ದಾರೆ? ಅಜಯ್ ಭಂಗ ಅವರಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅದರ ನೂತನ ಡೈರೆಕ್ಟರ್ ಯಾರು ಆಗಿದ್ದಾರೆ? ನಮ್ಮ ಭಾರತದ ನೀಲಕಂಠ ಅವರು ಆಗಿದ್ದಾರೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? $1.5 ಬಿಲಿಯನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂಬೈ ಪೋರ್ಟ್ ಅಥಾರಿಟಿಯ ಎಷ್ಟನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ 5,028.17 ಕೋಟಿ ವೆಚ್ಚದ ಆಧುನೀಕರಣ ಯೋಜನೆಗಳನ್ನು ಪ್ರಕಟಿಸಲಾಯಿತು ಅಂತ ಕೇಳಿದ್ದಾನೆ. ಎಷ್ಟು ಅಂದರೆ 154ನೇ ಒಂದು ಎಡಿಷನ್ ಅಂತ ಹೇಳ್ತೀವಿ. ಎಡಿಷನ್ ಅಲ್ಲ, ಈ ಸ್ಥಾಪನಾ ದಿನ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ತಮಿಳುನಾಡಿನ ಯಾವ ಬಂದರನ್ನು ಇತ್ತೀಚೆಗೆ ಸ್ಕೋಪ್ 2 ಕಾರ್ಬನ್ ಹೊರಸೂಸುವಿಕೆ ಮುಕ್ತ ಮಾದರಿ ಬಂದರು ಎಂದು ಗುರುತಿಸಲಾಗಿದೆ ಅಂತ ಕೇಳಿದಾನೆ. ಸ್ಕೋಪ್ 2 ಎಮಿಷನ್ ಫ್ರೀ ಮಾದರಿ ಪೋರ್ಟ್ ಅಂತ ಗುರುತಿಸಲಾಗಿದೆ. ಯಾವುದು ಅಂದರೆ ದ್ಯಾಟ್ ಈಸ್ ಈ ಒಂದು ವಿವೋ ಚಿದಂಬರನಾರ್ ಪೋರ್ಟ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಇದು ಕಂಡುಬರ್ತಕ್ಕಂಥದ್ದು ಈ ಒಂದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದರ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ಗಳು ಬರ್ತವೆ ರಿಲೇಟೆಡ್ ಟು ಪೋರ್ಟ್ಸ್. ಓಕೆ, ಸೊ ಇನ್ ಜಿಯೋಗ್ರಫಿ ಕ್ವಶನ್ಸ್ ಅಂತ ಅದು ಕನ್ಸಿಡರ್ ಆಗುತ್ತೆ ರಾದರ್ ದೆನ್ ಈ ಕರೆಂಟ್ ಅಫೇರ್ಸ್ ಅನ್ನೋದಕ್ಕಿಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಜಲ ಸಂರಕ್ಷಿತ ಹರಿಯಾಣ ಯೋಜನೆಗಾಗಿ ವಿಶ್ವ ಬ್ಯಾಂಕ್ ಎಷ್ಟು ಕೋಟಿ ರೂಪಾಯಿಗಳ ಸಾಲವನ್ನು ಮಂಜೂರು ಮಾಡಿದೆ? ನಾರ್ಮಲ್ ಆಗಿ ಇದು ಕೇಳಲ್ಲ, ಬಿಕಾಸ್ ಯಾಕಂದರೆ ಜಾಸ್ತಿ ಡೆಪ್ತ್ ಆಗಿಬಿಡುತ್ತೆ ಇದು. ಆ್ಯಂಡ್ ದೆನ್ ಈ ರೀತಿ ಎಲ್ಲ ಡಾಟಾಗಳನ್ನು ಯಾರೂ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ ಆದರೂ ಸಹ ನೀವು ನೆನ್ಪಿಟ್ಕೊಳ್ಳಿ ಏನು ಅಂತಂದರೆ ದಟ್ ಈಸ್ ಒಂದು 4,000 ಕೋಟಿ ಅಂತ ಹೇಳ್ತೀವಿ. ಓಕೆ, ಯಾರಿಗೆ ಅಂದರೆ ಒಂದು ದ್ಯಾಟ್ ಈಸ್ ಈ ಒಂದು ಅಂತ ಹೇಳ್ತೀವಿ ಹರಿಯಾಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸಂಶೋಧಕರು ಪಶ್ಚಿಮ ಘಟ್ಟಗಳ ಇಡುಕಿ ಕೇರಳ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿದ ಅಂತರಂ
ಇಡುಕ್ಕೆ ಎಂಬುದು ಯಾವ ಜೀವಿಯ ಹೊಸ ಪ್ರಭೇದವಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಇದು ಒಂದು ಅಂತರಂ ಇಡುಕ್ಕೆ ಏನಿದೆಯಲ್ವಾ, ಸೊ ಇದೊಂದು ಹೊಸ ಪತಂಗದ ಪ್ರಭೇದವಾಗಿದೆ, ಇದೊಂದು ಹೊಸ ಚಿಟ್ಟೆಯ ಒಂದು ಪ್ರಭೇದವಾಗಿದೆ ಅಂತ ಹೇಳಿದ್ವಿ. ಏನು ಅಂತ ಹೇಳಿದ್ವಿ, ಒಂದು ಟೈಗರ್ ಮಾತಾಗಿದೆ ಇದು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಚಿಟ್ಟೆ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ, ನಮ್ಮ ಭಾರತದ ಮೊದಲ ಚಿಟ್ಟೆ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ನಿಮಗೆ, ಸೊ ನಮ್ಮ ಬನ್ನೇರುಘಟ್ಟದಲ್ಲಿ ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ರೀಸೆಂಟಾಗಿ ಒಂದು ಚಿಟ್ಟೆ ರಿಲೇಟೆಡ್ ಈ ಒಂದು ಕೇರಳದಲ್ಲಿ ಒಂದು ಸ್ಯಾಂಚುರಿ ಮಾಡಿದ್ದಾರೆ. ಓಕೆ, ಕೇರಳದಲ್ಲಿ ಒಂದು ಸ್ಯಾಂಚುರಿ ಮಾಡಿದ್ದಾರೆ, ಈ ಒಂದು ಎಂತ ಬಟರ್ಫ್ಲೈ ಸ್ಯಾಂಚುರಿ. ಸೊ ಅದರ ಹೆಸರು ಏನಾಗಿದೆ ಅಂತ ಕೇಳ್ಬೋದು ನಿಮಗೆ. ಯಾವಾಗ ನೀವು ಹೇಳಬೇಕಾಗುತ್ತೆ ಅರಳಂ ಅಂತ. ಓಕೆ, ಯಾವುದು ಅಂತ ಹೇಳ್ತೀವಿ, ಒಂದು ಅರಳಂ ಈ ಬಟರ್ಫ್ಲೈ ಸ್ಯಾಂಚುರಿ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿ ಕಂಡು ಬರುತ್ತೆ ಅಂದರೆ ಒಂದು ಕೇರಳದಲ್ಲಿ ಕಂಡು ಬರುತ್ತೆ. ಸೊ ರಿಲೇಟೆಡ್ ಟು ಈ ಒಂದು ಚಿಟ್ಟೆಯನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಜಾಗತಿಕ ಹಡಗು ಮರುಬಳಕೆ ಶಿಪ್ ರೀಸೈಕ್ಲಿಂಗ್ ಮಾರುಕಟ್ಟೆಯಲ್ಲಿ 35.4% ಪಾಲನ್ನು ಹೊಂದುವ ಮೂಲಕ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿರುವ ಭಾರತದ ಪ್ರಮುಖ ಹಡಗು ಮರುಬಳಕೆ ಯಾರ್ಡ್ ಯಾವುದು ಅಂತ. ಯಾವುದಾಗಿರ್ಬೋದು, ಸುಮ್ಮನೆ ಗೆಸ್ ಮಾಡಿ. ಇಲ್ಲಿ ಯಾವುದಾಗಿರುತ್ತೆ? ಆ್ಯಕ್ಚುಲಿ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಅಂತ ಅಲ್ವೇ ಅಲ್ಲ, ದಿಸ್ ಇಸ್ ಸ್ಟ್ಯಾಟಿಕ್ ಕ್ವಶನ್ ಅಂತ ಹೇಳ್ಬೋದು. ಯಾವುದಾಗಿದೆ ಹೇಳ್ಬೋದಾ ಯಾವುದು ಅಂತ? ಸರ್ ಅಲಾಂಗ್ ಸೋಶಿ ಅಂತ ಕೊಟ್ಟಿದ್ದಾರೆ, ಕಾರವಾರ ಅಂತ ಕೊಟ್ಟಿದ್ದಾನೆ, ವಿಶಾಖಪಟ್ಟಣಂ ಅಂತ ಕೊಟ್ಟಿದ್ದಾನೆ, ಮರವು ಗೋವಾ ಅಂತ ಕೊಟ್ಟಿದ್ದಾರೆ. ಬಟ್ ಒಂದು ಕ್ವಶನ್ ಓದಿರ್ತೀರಾ, ಐ ಥಿಂಕ್ ಇನ್ ಸ್ಟೇಟ್ ಗೌರ್ಮೆಂಟ್ ಅಸ್ಪಿರೆಂಟ್ಸ್ಗಳು ಓದಿರ್ತೀರ ಅನ್ಕೊಳ್ತೇನೆ. ಓಕೆ, ಜಾಸ್ತಿ ನಮ್ಮ ಭಾರತದ ಅತಿ ದೊಡ್ಡ ಹಡಗು ಒಡೆಯುವ ಬಂದರು ಅಂತ ಓದಿರ್ತೀರ. ಸೇಮ್ ಕ್ವಶನ್. ಸೊ ಹಡಗು ಒಡೆಯುವ ಬಂದರು ಮೀನ್ಸ್ ಅದನ್ನು ಹೊಡಿತಾರೆ ಮತ್ತು ಅದನ್ನು ರೀಸೈಕಲ್ ಮಾಡ್ತಾರೆ, ಅಷ್ಟು ಸಿಂಪಲ್ ಕ್ವಶನ್ ಇದು. ಓಕೆ, ಸೊ ಯಾವುದು ಹಡಗು ಒಡೆಯುವ ಬಂದರು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಹಡಗು ಒಡೆಯುವ ಬಂದರು? ದ್ಯಾಟ್ ಇಸ್ ಈ ಒಂದು ಅಲಾಂಗ್ ಬಂದರು ಅಂತ ಹೇಳ್ತೀವಿ. ಅಲಾಂಗ್ ಬಂದರು ಎಲ್ಲಿ ಕಂಡು ಬರುತ್ತೆ ನಿಮಗೆ? ಗುಜರಾತಲ್ಲಿ ಕಂಡು ಬರುತ್ತೆ ಅಲ್ವಾ? ಸೊ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಸಿಂಪಲ್ ಕ್ವಶನ್. ಇದನ್ನು ಸ್ಟೇಟ್ ಅವರು ಓದಿರ್ತೀರ. ಸೆಂಟ್ರಲ್ ಗೌರ್ಮೆಂಟ್ಗೆ ಓದ್ತಕ್ಕಂಥ ಯಾವುದೇ ಅಸ್ಪಿರೆಂಟ್ ಆಲ್ಮೋಸ್ಟ್ ಈ ಒಂದು ಕ್ವಶನ್ನ ಟಚ್ ಮಾಡಿರಲ್ಲ ಸೆಂಟ್ರಲ್ ಬುಕ್ಗಳಲ್ಲಿ. ಓಕೆ, ಬಟ್ ಸ್ಟೇಟ್ ಗೌರ್ಮೆಂಟ್ ಎಕ್ಸ್ಪೀರಿಯನ್ಸ್ಗಳಿಗೆ ಇದು ಈಸಿ ಕ್ವಶನ್ ಅಂತ ಹೇಳ್ಬೋದೇನೋ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಾಗತಿಕ ಆತಂಕಕ್ಕೆ ಕಾರಣವಾದ ಹಾರಾಟದ ವೇಳೆ ವಿಕಿರಣಶೀಲದ ಜಾಡನ್ನು ರೇಡಿಯೋ ಆಕ್ಟಿವ್ ಟ್ರಯಲ್ ಬಿಡುವ ಬುರ್ವೆಸ್ನಿಕ್ ಪರಮಾಣು ಚಾಲಿತ ಕ್ಷಿಪಣಿ ಯಾವ ದೇಶಕ್ಕೆ ಸೇರಿದ್ದಾಗಿದೆ ಅಂತ ಕೇಳಿದ್ದಾನೆ. ಯಾವ ದೇಶಕ್ಕೆ ಸೇರಿರಬಹುದು? ಇದು ಆಪ್ಷನ್ ಸಿ, ಒಂದು ರಷ್ಯಾ ದೇಶಕ್ಕೆ ಸೇರಿದ್ದಾಗಿದೆ ಅಂತ ಹೇಳ್ತೀವಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ರಷ್ಯಾ ಅಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಬುರುವೆಸ್ಟ್ನಿಕ್ ಅಂತ ಹೇಳ್ತೀವಿ. ಓಕೆ, ಇದು ಏನಾಗಿದೆ ಅಂದರೆ ಒಂದು ರೇಡಿಯೋಟ್ರಿಕ್ ಟ್ರಯಲನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಪರಮಾಣು ಚಾಲಿತ ಒಂದು ಕ್ಷಿಪಣಿ ಆಗಿದೆ. ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾಕಂದರೆ ದ್ಯಾಟ್ಸ್ ವೈ ಏನಂತಂದರೆ ಇದು ರಷ್ಯಾಕ್ಕೆ ಸಂಬಂಧಪಟ್ಟಿರೋದ್ರಿಂದ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸಾಮಾಜಿಕ ಮತ್ತು ಆರೋಗ್ಯ ನೀತಿಗಳಿಗೆ ರಿಲೇಟೆಡ್ ಕ್ವಶನ್ ಏನಿದೆ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನ ಜೂನ್ 26 ಆಚರಣೆ ಮಾಡಿದ್ವಿ. ಅಂಗವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯವು, ಯಾವ ಸಚಿವಾಲಯ ನೆನ್ಪಿಟ್ಕೊಳ್ಳಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಮ್ಮಿಕೊಂಡಿದ್ದ ಸಪ್ತಾಹದ ಥೀಮ್ ಏನಾಗಿತ್ತು ಅಂತ ಕೇಳಿದಾನೆ. ಏನು ಅಂತಂದರೆ ಒಂದು ನಶಾ ಮುಕ್ತ ಭಾರತ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಅನ್ನೋದಾಗಿದೆ. ಓಕೆ, ಏನಾಗಿದೆ? ನಶಾ ಮುಕ್ತ ಭಾರತ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಅಂತಕ್ಕಂಥದ್ದಾಗಿದೆ. ಹಾಗಾದರೆ ಇಷ್ಟು ಈ ಒಂದು ಸಪ್ತಾಹವನ್ನು ಆಚರಿಸ್ತಕ್ಕಂತಹ ಇದೇ ಒಂದು ಸಚಿವಾಲಯ, ಇನ್ನೊಂದು ಸಚಿವಾಲಯ ಅಧಿಕಾರಿ ಸಚಿವಾಲಯದವರಿಗೆ ಹೇಳಿ ನೀವು ಇಲ್ಲಿ ಇನ್ನು ಮುಂದೆ ಭಾರತದಲ್ಲಿ ಮದ್ಯವನ್ನು ಮಾರಾಟನೇ ಮಾಡಬೇಡಿ ಅಂತ ಹೇಳಿದ್ರೆ ಮುಗಿದೇ ಹೋಗ್ತದಲ್ಲ. ಓಕೆ, ಬಟ್ ಆದರೂ ಸಹ ಚಾಯ್ಸ್ ಕೊಡ್ತದೆ, ಆದರೂ ಸಹ ಬಿಡಿ ಅಂತ ಹೇಳ್ತದೆ ನಮ್ಮ ಸರ್ಕಾರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ ಲಸಿಕೆಗಳು, ಕ್ಯಾನ್ಸರ್ ವಿರೋಧಿ ಔಷಧಗಳು ಮತ್ತು ಮಾದಕ ದ್ರವ್ಯಗಳ ಪತ್ತೆ ಹಚ್ಚುವಿಕೆಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯವು ಯಾವ ನಿಯಮಕ್ಕೆ ತಿದ್ದುಪಡಿ ತಂದು QR ಕೋಡ್ ವ್ಯವಸ್ಥೆಯನ್ನು ವಿಸ್ತರಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇದಕ್ಕೆ ಯಾವುದಂತ ಆನ್ಸರ್ ಆಗಬಹುದು ಹೇಳ್ಬೋದಾ? ಯಾವ್ದು ಆನ್ಸರ್ ಆಗ್ಬೋದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು 1945 ಔಷಧ ನಿಯಮಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಈ ಕ್ವಶನ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು. ಲೈಕ್ ಈ ದಿನ ಬಂತು ಅಂದರೆ ನಿಮಗೆ ನಾರ್ಮಲ್ ಆಗಿ ಹೂಚ್ ಇನ್ಸಿಡೆಂಟ್ ಅಂತ ಎಲ್ಲೋ ನೀವು ನೋಡಿರ್ತೀರ. ಸ್ಪೆಷಲಿ ಯಾರು CGL ಲೆವೆಲ್ಗೆ ಯಾರು ಅಸ್ಪಿರೆಂಟ್ಗಳು ಈ ಒಂದು ಕ್ಲಾಸ್ ಕೇಳ್ತಿರಲ್ವ, CGLಗೆ ಓದ್ತಾ ಇರ್ತಕ್ಕಂಥವ್ರು, ಸೊ ಅವ್ರು ಇದನ್ನು ಕೇಳಿರ್ತೀರ ಹೂಚ್ ಇನ್ಸಿಡೆಂಟ್ ಅಂತ. ಓಕೆ, ಹೂಚ್ ಇನ್ಸಿಡೆಂಟ್ ಅಂತ. ವಾಟ್ ಯು ಮೀನ್ ಬೈ ಹೂಚ್ ಇನ್ಸಿಡೆಂಟ್? ಗೊತ್ತಿದೆ ಹೂಚ್ ಇನ್ಸಿಡೆಂಟ್ ಏನು ಅಂತ? ಸೊ ಹೂಚ್ ಇನ್ಸಿಡೆಂಟ್ ಅಂದರೆ ಏನು ಅಂತಂದರೆ, ನಾರ್ಮಲ್ ಆಗಿ ನಾವು ಡ್ರಿಂಕ್ ಮಾಡ್ತಕ್ಕಂಥ ಮೀನ್ಸ್ ನಾಟ್ ನಾವು ಎಲ್ಲರೂ, ಸೊ ಮೀನ್ಸ್ ಜನ ಏನು ಡ್ರಿಂಕ್ ಮಾಡ್ತಾರಲ್ವ, ಆ ಆಲ್ಕೋಹಾಲಲ್ಲಿ ಏನಿರುತ್ತೆ, ಅಲ್ಲಿ ಇಥೆನಾಲ್ ಇರುತ್ತೆ. ಓಕೆ, ಸೊ ಇಥೆನಾಲನ್ನು ನಮ್ಮ ದೇಹ ತಡೆದುಕೊಳ್ಳಬಹುದು. ಆ್ಯಂಡ್ ನೆಕ್ಸ್ಟ್ ಈ ಆಲ್ಕೋಹಾಲ್ ಬದಲಿಗೆ ಕೆಲವು ಫ್ಯಾಕ್ಟ್ರಿಗಳಲ್ಲಿ ಏನಂತ ಸೇಮ್ ಆಲ್ಕೋಹಾಲ್ ಟೈಪ್ ಮಿಥೆನಾಲನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಕೆಲವು ಜನ ಏನಂತ ತಿಳ್ಕೊಳ್ತಾರೆ, ಒಂದು ಗ್ರೂಪ್ಸ್ಗಳು ಅಂತ ಅಂದರೆ ಮೀನ್ಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ವರ್ಕರ್ಸ್, ಇದು ಸಹ ಸೇಮ್ ಸ್ಮೆಲ್ ಆಲ್ಕೋಹಾಲ್ ಥರ ಇದೆ ಆ್ಯಂಡ್ ದೆನ್ ಟೇಸ್ಟ್ ಆಲ್ಕೋಹಾಲ್ ಥರ ಇದೆ ಅಂತ ಏನು ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಅದನ್ನು ನಾವೇನಂತ ಹೇಳ್ತೀವಿ, ಹೂಚ್ ಪಾರ್ಟಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಅದನ್ನು ನಾವು ಈ ಹೂಚ್ ಇನ್ಸಿಡೆಂಟ್ ಅಂತ ಹೇಳ್ತೇವೆ. ಸೊ ಹೂಚ್ ಅಂತ ಯಾಕೆ ಅಂತ ಹೇಳ್ತೀವಿ ಅಂತಂದರೆ, ಇದರಲ್ಲಿರ್ತಕ್ಕಂಥದ್ದು ಫಾರ್ಮಲೈಡ್ ಇರುತ್ತೆ. ಆ ಫಾರ್ಮಲೈಡಿಂದ ಫಾರ್ಮಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಆ ಒಂದು ಫಾರ್ಮಿಕ್ ಆ್ಯಸಿಡ್ನ ಒಂದು ಫಾರ್ಮುಲಾ ಏನು ಅಂತಂದರೆ ಹೂಚ್.
HOOCH ಸರ್, ಇದೇನು ಸರ್ ಹುಚ್ಚ? ಸೊ ಇದನ್ನು ಉಲ್ಟಾ ಬರೀರಿ, ಏನಾಗುತ್ತೆ? HCOOH. ಈ ಫಾರ್ಮುಲಾ ಏನಿದೆಯಲ್ವಾ, ಇದು ಫಾರ್ಮಿಕ್ ಆ್ಯಸಿಡ್ನ ಫಾರ್ಮುಲಾ ಅಂತ ಹೇಳ್ತೀವಿ ಸರ್ನ. ದಿಸ್ ಇಸ್ ಡೇಂಜರಸ್. ಸೊ ಇದು ಏನಾದರೂ ನಾವು ಕುಡಿದ್ರೆ ನಮ್ಮ ಕಣ್ಣುಗಳು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಬ್ಲೈಂಡ್ ಆಗಬಹುದು. ಈ ಯಾವುದನ್ನ ಮೆಥನಾಲನ್ನು ನಾವು ಡ್ರಿಂಕ್ ಮಾಡಿದ್ರೆ ಆ್ಯಂಡ್ ದೆನ್ ಈ ನೆಕ್ಸ್ಟ್ ಈ ಒಂದು ಫಾರ್ಮಿಕ್ ಆ್ಯಸಿಡ್ ನಾವೇನಾದರೂ ತೊಗೊಂಡ್ರೆ ಈ ಒಂದು ಕಣ್ಣುಗಳು ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮ ಬಾಡಿ ಕೋಮಾ ಹೋಗೋ ಚಾನ್ಸಸ್ ಸಹ ಇರುತ್ತೆ. ಓಕೆ, ಹೂಚ್ ಇನ್ಸಿಡೆಂಟ್ ಅಂತ ಇನ್ನು UPSCಯಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದಾನೆ ಅನ್ಸುತ್ತೆ ಒಂದು ಬಾರಿ ಮೇ ಬಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರ್ರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಈ ಒಂದು WHO ಆರೋಗ್ಯ ತುರ್ತು ಪರಿಸ್ಥಿತಿ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಇಬೋಲಾ ಪೀಡಿತ ರಾಷ್ಟ್ರಗಳಿಂದ ಬರುವ ಪ್ರಯಾಣಿಕರ ತಪಾಸಣೆಗಾಗಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯವು ಮರು ಚಾಲನೆಗೊಳಿಸಿದ ಪೋರ್ಟಲ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಒಂದು ಸುವಿಧಾ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಏರ್ ಸುವಿಧಾ 2.0 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಇತ್ತೀಚೆಗೆ ತೀವ್ರ ಮೇಘಸ್ಫೋಟ ಮತ್ತು ಭೂಕುಸಿತದಿಂದ ಸಂವಹನ ಕಡಿತಗೊಂಡಾಗ ಟೆಲಿಕಾಂ ಇಲಾಖೆಯು ಕಡ್ಡಾಯವಾಗಿ ಇಂಟ್ರಾ ಸರ್ಕಲ್ ರೋಮಿಂಗ್ ಸಕ್ರಿಯಗೊಳಿಸಿದ ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವುದೇ ಒಂದು ಇಂಟ್ರಾ ಸರ್ಕಲ್ ರೋಮಿಂಗ್ ಅನ್ನು ಜಾರಿಗೊಳಿಸಿರತಕ್ಕಂಥ ರಾಜ್ಯ ದಟ್ ಇಸ್ ಒಂದು ಗಡಿ ರಾಜ್ಯ ಅರುಣಾಚಲ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಗ್ರಾಮೀಣ ಉದ್ಯೋಗ ಚೌಕಟ್ಟಿನ ಅಡಿಯಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರವು ಎಷ್ಟು ಅನುಮತಿಸಲಾದ ಕಾಮಗಾರಿಗಳ ಮಧ್ಯಂತರ ಪಟ್ಟಿಯನ್ನು ಅಂತಿಮಗೊಳಿಸಿದೆ ಅಂತ ಕೇಳಿದಾನೆ. ಸೊ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಸಹ ನೆನಪಿಟ್ಕೊಳ್ಳಿ 318. ಅದೇ ನೆಕ್ಸ್ಟ್ ಪ್ರಶ್ನೆ ಒಂದು BSc ಇಂಡೆಕ್ಸ್ ಸರ್ವಿಸಸ್ ಶರಿಯಾ ಕಂಪ್ಲೈಂಟ್ ಮತ್ತು ನೈತಿಕ ಪೋರ್ಟ್ ಪೋಲಿಯೋಗಳನ್ನು ಪತ್ತೆ ಹಚ್ಚಲು ಬಿಡುಗಡೆ ಮಾಡಿದ ಭಾರತದ ಮೊದಲ ನೈತಿಕ ಆಧಾರಿತ ಹೂಡಿಕೆ ಸೂಚ್ಯಂಕ ಯಾವುದು ಅಂತ ಕೇಳಿದಾನೆ. ಯಾವುದು ಅಂದರೆ ಒಂದು BSc ಸಾತ್ವಿಕ್ 100 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು RBI ನಿಯಮಾವಳಿಗಳ ಪ್ರಕಾರ ಅಪ್ಪರ್ ಲೇಯರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಯಾವುದು ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಅಪ್ಪರ್ ಲೇಯರ್ ಮಿತಿ ನಿಯಂತ್ರಕ ಮಾನದಂಡವನ್ನು ಎಷ್ಟು ಮೊತ್ತಗಳಲ್ಲಿ ಕಾಯ್ದುಕೊಳ್ಳಲಾಗಿದೆ ಅಂತ ಕೇಳಿದಾನೆ. ಹೆಸರನ್ನ ಎಷ್ಟು ಅಂದರೆ 1 ಲಕ್ಷ ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ದತ್ತಾಂಶದ ಪ್ರಕಾರ ಫೈನಾನ್ಷಿಯಲ್ ಇಯರ್ 2025 and 26ರಲ್ಲಿ ಯಾವ ವಲಯವು ಅತಿ ಹೆಚ್ಚು ಅಂದರೆ 10.8% ಮಾರಾಟ ಬೆಳವಣಿಗೆಯನ್ನು ದಾಖಲಿಸಿದೆ ಅಂತ ಕೇಳಿದ್ರೆ ದಟ್ ಇಸ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಜುಲೈ ತಿಂಗಳಿಂದ ಜಾರಿಗೆ ಬರಲಿರುವ ಭಾರತ ಔಪಚಾರಿಕ ಸೇವಾ ವಲಯದ ಅಲ್ಪಾವಧಿ ಬೆಳವಣಿಗೆಯನ್ನು ಪತ್ತೆಹಚ್ಚಿಸುವ ಈ ಒಂದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕಲ್ ನ ಹೊಸ ಮಾಸಿಕ ಸ್ಥೂಲ ಆರ್ಥಿಕ ಸೂಚಕ ಯಾವುದು ಅಂತ ಕೇಳಿದಾನೆ. ದಟ್ ಇಸ್ ಒಂದು ಇಂಡೆಕ್ಸ್ ಆಫ್ ಸರ್ವಿಸಸ್ ಪ್ರೊಡಕ್ಷನ್ ಅಂತ ಹೇಳಿದ್ವಿ. ಯಾವುದೇ ಒಂದು ಇಂಡೆಕ್ಸ್ ಆಫ್ ಸರ್ವಿಸಸ್ ಪ್ರೊಡಕ್ಷನ್ನ ಇವರು ಲಾಂಚ್ನ ಮಾಡಲಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಜಾಗತಿಕ ಗಮನ ಸೆಳೆದ ಸಕ್ರಿಯ ಬೆಸಾಲ್ಟಿಕ್ ಸ್ಟ್ರಾಟೋ ವೋಲ್ಕ್ಯಾನೋ ಆದ ವೋಲ್ಕನ್ ಡಿ ಫ್ಯೂಗೋ ಬೆಂಕಿಯ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಕೇಳಿದಾನೆ. ಸೊ ಇಲ್ಲಿ ಗ್ವಾಟೆಮಾಲಾ ಅಂತ ಕೊಟ್ಟಿದ್ದಾನೆ. ಹೌದು, ಗ್ವಾಟೆಮಾಲಾ ರೀಜನಲ್ಲಿ ಇದು ಸ್ಫೋಟ ಆಗಿದೆ. ಹಾಗಾದರೆ ಯಾವ ದೇಶ ಅಂತ, ಓಕೆ, ಸೌತ್ ಅಮೇರಿಕಾದ ಯಾವ ದೇಶ ಅನ್ನೋದನ್ನ ಇದನ್ನು ನೀವು ಹೋಮ್ವರ್ಕ್ ಪ್ರಶ್ನೆಯಾಗಿ ತಗೊಂಡು ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತೇನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸಿಂಪಲ್ ಆಗಿ ನಿಮಗೆ ಮೊದಲಂದು ಹೇಳಿದೆ. ಓಕೆ, ಮೀನ್ಸ್ GKಗೆ ಏನು ಮಾಡಬೇಕು ಅಂತ. GKಗೆ ದ ಸಿಂಪಲ್ ಫಾರ್ಮುಲಾ ಮಾಕ್ ಟೆಸ್ಟ್ಗಳು. ಓಕೆ, ಸೊ ಮಾಕ್ ಟೆಸ್ಟ್ಗಳು ಅಂತಂದರೆ ಎಲ್ಲರೂ ಸಹ ಕನ್ಫ್ಯೂಷನ್ ಆಗೋದು, ಸರ್ ನಾನು 100 ಮಾಕ್ ಟೆಸ್ಟ್ ಮಾಡಿದೆ ಬಟ್ ನನಗೆ ಎಕ್ಸಾಮಲ್ಲಿ ಇಷ್ಟೇ ಮಾರ್ಕ್ಸ್ ಬಂತು, ಅದು ಕ್ಯಾ ಹೋಗಾ ಇದೆ ಕ್ವಶನ್. ಓಕೆ, ಸೊ ಮಾಕ್ ಟೆಸ್ಟ್ ಇವಾಗ ನೀವು ಸಿಂಪಲಾಗಿ ಯಾವಾಗ ತೊಗೊಳ್ತೀರಾ, SSC GD ಅಂತ ತೊಗೊಳ್ಳಿ. SSGD ನೀವು ಪ್ರಿಪೇರ್ ಆಗ್ತಿದ್ದೀರಾ, SSC GD ಎಷ್ಟೇ ಮಾಕ್ ಟೆಸ್ಟ್ನ ನೀವು ಮಾಡೋದಲ್ಲ. ಓಕೆ, ದಟ್ಸ್ ಅ ರಾಂಗ್ ಥಿಂಗ್ ಅದು. ಸೊ ನೀವು SSGDಯಲ್ಲಿ ಟಾಪಿಕ್ಗಳು ಯಾವ್ಯಾವ ಇದ್ದಾವೆ, ಮೀನ್ಸ್ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಬರುತ್ತೆ ಕ್ವಶನ್. GK ಬರುತ್ತಾ, ಇಂಗ್ಲೀಷ್ ಬರುತ್ತಾ, ಆ್ಯಂಡ್ ನೆಕ್ಸ್ಟ್ ಮ್ಯಾಥ್ಸ್ ಬರುತ್ತಾ, ರೀಸನಿಂಗ್ ಬರುತ್ತಾ, ಆ್ಯಂಡ್ ದೆನ್ CGLಲ್ಲೂ ಸಹ ಇವು ಎಲ್ಲ ಬರ್ತವೆ. ಐ ಥಿಂಕ್ 4 ಸಹ ಬರ್ತವೆ ಅಲ್ವಾ. ಸೊ ಈ ಒಂದು CGLಲ್ಲಿ GK ಯಾವ್ದಾವ್ದು ಕೇಳಿದಾನೆ ಅದನ್ನು ಸಹ ಒಂದು ಮಾಕ್ ಟೆಸ್ಟ್ನ ಸಾಲ್ವ್ ಮಾಡಿ ಅಲ್ಲ, ಅದ್ರ ಕೆಳಗಡೆ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಓದ್ಕೊಳ್ಳಿ ಅಲ್ಲ, ಬರುತ್ತೆ. ಓಕೆ, ಸೊ ಏನು ಮಾಡಿ ಅಂದರೆ ನಾರ್ಮಲ್ ಆಗಿ ನೀವು CGLಗೆ ಪ್ರಿಪೇರ್ ಆಗ್ತಾ ಇರಿ, GD ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ನೀವು GDಗೆ ಪ್ರಿಪೇರ್ ಆಗ್ತೀರಿ, CGL ಲೆವೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ನೀವು D ಗ್ರೂಪ್ಗೆ ಪ್ರಿಪೇರ್ ಆಗ್ತಾ ಇರಿ, ALP ಲೆವೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ALP ಪ್ರಿಪೇರ್ ಆಗ್ತಿದ್ರು ಸಹ D ಗ್ರೂಪ್ನ ಸೈನ್ಸ್ ಕ್ವಶನ್ಗಳನ್ನು ನೋಡ್ಕೊಳ್ಳಿ, ಅಲ್ಲಿಂದ ಉಪಯೋಗ ಇದೆ. ಯಾಕೆ ಉಪಯೋಗ ಇದೆ ಅಂತಂದರೆ ಸಮ್ ಡಿಫಿಕಲ್ಟ್ ಕ್ವಶನ್ಗಳು ಈಸಿ ಕ್ವಶನ್ಗಳಾಗಿರ್ತವೆ ಮ್ಯಾಕ್ಸಿಮಮ್ ಟೈಮಲ್ಲಿ. ಓಕೆ, ದ ಸಿಲ್ಲಿ ಕ್ವಶನ್ಗಳಾಗಿರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಒಂದು ಕ್ವಶನ್ ಮ್ಯಾಕ್ಸಿಮಮ್ ನೀವು ಪ್ರಿಫರ್ ಯಾವ್ದು ಮಾಡ್ತೀರಾ, ಈ ಟೆಕ್ಸ್ಟ್ ಬುಕ್ ಪ್ರಿಫರ್ ಮಾಡ್ತೀರಾ ಇಲ್ಲಾಂದರೆ ಬೇರೆ ಆ್ಯಪ್ಗಳು ಪ್ರಿಫರ್ ಮಾಡ್ತೀರಾ, ಬಟ್ ಐ ಪ್ರಿಫರ್ ಟೆಕ್ಸ್ಟ್ ಬುಕ್ ಆ್ಯಪ್. ಓಕೆ, ಟೆಕ್ಸ್ಟ್ ಬುಕ್ ಆ್ಯಪ್. ಈ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ನಿಮಗೆ ವೇರಿಯಸ್ ರಿಲೇಟೆಡ್ ಎಕ್ಸಾಮ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ನಿಮ್ಗೆ ಸಿಗ್ತವೆ. ಅಲ್ಲಿಂದ ಎಲ್ಲ ಸಹ ಮಾರ್ಕ್ಸ್ ಸಿಗ್ತವೆ ಅಂತಲೇ ಆಲ್ಮೋಸ್ಟ್ ಎಲ್ಲ ಭಾಷೆಗಳಲ್ಲಿ ಸಿಗ್ತವೆ. ವೇರಿಯಸ್ 13 ಭಾಷೆಗಳಲ್ಲಿ ಇವಾಗ ಸಿಗ್ತಿರ್ಬೋದು. ಓಕೆ, ಇವಾಗ ಅಪ್ಡೇಟ್ ಆಗಿದೆ, ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನು ಮಾಡಿ ಅಂತಂದರೆ
ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟ್ ವೈಸ್ ಜಿ ಕೆ ಇದ್ದಾವೆ. ಓಕೆ, ನಾನು ಜಿ ಡಿಗೆ ನನಗೆ ನಾನು ಸಿ ಜಿ ಎಲ್ ಲೆವೆಲ್ ಮಾಡಲ್ಲ ಅಂದರೆ ಓಕೆ, ಬೇಡವೇ ಬೇಡ. ಜಸ್ಟ್ ಸಬ್ಜೆಕ್ಟ್ ವೈಸ್ 75 ಡೇಸ್ ಚಾಲೆಂಜ್ ಆ್ಯಂಡ್ ದೆನ್ 60 ಡೇಸ್ ಚಾಲೆಂಜ್ ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು 30 ಡೇಸ್ ಚಾಲೆಂಜ್ ಅಂತ ಕೊಡ್ತಿದ್ದಾನೆ. ಓಕೆ, ನೀವು ಅಲ್ಲಿ ಜಸ್ಟ್ ಒಂದೆರಡು ದಿನ ನೀವು ಅದನ್ನು ಆ್ಯಪ್ನ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಎಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಯಾವುದು ಓಪನ್ ಆಗುತ್ತೆ, ಎಂತ ಏನು ಅಂತ ಎಲ್ಲ ಸಹ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಒಂದು ಕ್ವಶನ್ ಪೇಪರನ್ನು, ಓಕೆ, 1 ಅವರ್ದು ಒಂದು ಯಾವುದೋ ಒಂದು ಎಕ್ಸಾಮ್ ಇದೆ ಅಂದರೆ ಯಾವುದೊಂದು ಮಾಕ್ ಟೆಸ್ಟ್ ಇದೆ ಅಂದರೆ ಅದನ್ನು 1 ಅವರ್ ಸಾಲ್ವ್ ಮಾಡಿದ ನಂತರ ಕನಿಷ್ಠ 2 ಗಂಟೆ ಅದನ್ನು ಅನಲೈಸಿಸ್ ಮಾಡಿ, ಏನಿದೆ ಎಲ್ಲಿದೆ ಅಂತ. ಓಕೆ, ಸೊ ಜಸ್ಟ್ ರಾಂಗ್ ಇರೋದನ್ನು ಮಾತ್ರ ಅನಲೈಸಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಯಾಕೆಂದರೆ ನೀವು ಯಾವುದೋ ಒಂದು ಕ್ವಶನ್ನ ರೈಟ್ ಮಾಡಿರ್ತೀರಾ, ಟೋನ್ ನದಿ ಯಾವ ನದಿ ಉಪನದಿಯಾಗಿದೆ ಅಂತ ಕೇಳಿರ್ತಾನೆ. ಸೊ ಅದಕ್ಕೆ ನೀವು ಆನ್ಸರ್ ಕರೆಕ್ಟ್ ಮಾಡಿರ್ತೀರಾ. ಓಕೆ, ಅದು ನಿಮಗೆ ಗ್ರೀನಲ್ಲಿ ತೋರಿಸ್ತಿರುತ್ತೆ. ಅದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ನಿಮಗೆ ನೆಸೆಸರಿ ಇಲ್ವಾ? ನೆಸೆಸರಿ ಇದೆ. ಸೊ ನಿಮಗೆ ಅಲ್ಲಿ ಬೇರೆ ಏನು ಕೊಟ್ಟಿರ್ಬೋದು, ಯಮುನಾ ನದಿ ಅಂತ ಕೊಟ್ಟು ಯಮುನಾ ನದಿಯ ಟ್ರಿಬ್ಯೂಟರೀಸ್ ಎಲ್ಲ ಸಹ ನಿಮ್ಗೆ ಕೊಟ್ಟಿರ್ಬೋದು. ಬಟ್ ಅದು ನಿಮ್ಗೆ ಗೊತ್ತಿರಲ್ಲ, ಬಟ್ ಅದನ್ನು ಓದ್ಕೊಳ್ಳಿ. ಓಕೆ, ಸೊ ಈ ರೀತಿ ಮಾಡಿ ಆ್ಯಂಡ್ ದೆನ್ ಬರೀ ಅದನ್ನು ಕಡಿಮೆ ಮಾಡಿ, ನೆನ್ಪಿಟ್ಕೊಳ್ಳೋದನ್ನು ಜಾಸ್ತಿ ಮಾಡಿ. ಓಕೆ, ಸೊ ಐ ಬಿಲೀವ್ ಇನ್ ದ್ಯಾಟ್ ಮಸಲ್ ಮೆಮ್ರಿ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನೆನ್ಪುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನೋ ತಲೆಯಲ್ಲಿ ಏನೋ ಒಂದು ಯೋಚನೆ ಮಾಡ್ತಾ ನಾವು ಕೈಯಲ್ಲಿ ಬರಿತಾ ಹೋದರೆ ಅದು ಮಸಲ್ ಮೆಮ್ರಿ ನೆನಪಿಟ್ಕೊಳ್ಳಲ್ಲ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಅದ್ರ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇದ್ದಾಗಲೇ ನಮಗೆ ನಾವು ಬರೆದಾಗ ನೆನಪುಳಿತದೆ. ದಿಸ್ ಇಸ್ ದ ಫೈನಲ್ ಥಿಂಗ್. ಹಾಗೆ ಎಲ್ಲರೂ ಸಹ ಜಸ್ಟ್ ಏನು ಅಂತಾರೆ, ಬರಿತಾನೆ ಹೋದರೆ ಎಲ್ರಿಗೂ ಸಹ ನೆನಪುಳಿತಿತ್ತು ಅಲ್ವಾ? ಸೊ ಎಷ್ಟೋ ಜನ ಬರೆದು ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಅವ್ರಿಗೆಲ್ಲ ನೆನಪುಳಿಯಲ್ಲ. ಸೊ ಇಟ್ಕೊಳ್ಬೇಕು. ನಾನು ಬರೆಯಲ್ಲ, ಇದನ್ನು ಫಸ್ಟ್ ಸರಿ ಇದನ್ನು ನೋಡಿರ್ತೀನಿ. ಇವಾಗ ಏನು ಇದನ್ನು ವ್ಯಾಲ್ಕನೋ ಡಿ ಫ್ಯೂಗೋ ಅಂತ ನೋಡಿದ್ದೀನಿ, ಇದನ್ನು ನಾನು ಬುಕ್ಕಲ್ಲಿ ಬರ್ಕೊಳ್ಳಲ್ಲ. ನಾನು ಜಸ್ಟ್ ಇಲ್ಲೇ ನೆನಪಿಟ್ಕೊಳ್ತೀನಿ. ಏನು ಗ್ವಾಟಮಾಲಾ ಅಂತ ನೆನಪಿಟ್ಕೊಳ್ತೀನಿ, ವೆನಿಜುವೆಲಾ ದೇಶ ಅಂತ ನಾನು ನೆನಪಿಟ್ಕೊಳ್ತೀನಿ, ಸೌತ್ ಅಮೇರಿಕಾ ಖಂಡ ಅಂತ ನಾನು ನೆನಪಿಟ್ಕೊಳ್ತೀನಿ. ಓಕೆ, ಸೊ ಅಲ್ಲಿ ಯಾವುದು ಲಾವೋಸ್ ಅಂತಕ್ಕಂಥ ಒಂದು ಈ ಗ್ರಾಸ್ಲ್ಯಾಂಡ್ ಕಂಡು ಬರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ತೀನಿ ನಾನು. ಸೊ ಲೈಕ್ ದ್ಯಾಟ್ ಈ ರೀತಿ ಮಾಡ್ಕೊಳ್ಳಿ. ಸೊ ನೆನಪುಳಿತದೆ ಆಲ್ಮೋಸ್ಟ್. ಜಿ ಕೆದಲ್ಲಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು, ಸ್ಪೆಷಲಿ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಡೆಪ್ತಾಗಿ ಕೇಳಲ್ಲ. ದಿಸ್ ಇಸ್ ಫಸ್ಟ್ ಅಡ್ವಾಂಟೇಜ್. ಸರ್ ಡೆಪ್ತಾಗಿ ಕೇಳ್ತಾನಲ್ಲ, ವೇರಿಯಸ್ ಟಾಪಿಕ್ಗಳನ್ನು ಕೇಳ್ತಾನೆ ಇಲ್ಲಿ. ಓಕೆ, ಸೊ ನಿಮಗೆ ಎಷ್ಟು ಅಂತಂದರೆ ಇಷ್ಟು ಟಾಪಿಕ್ಗಳನ್ನು ಕೇಳ್ತಾನೆ. ಅಷ್ಟು ಟಾಪಿಕ್ಗಳಲ್ಲಿ ನಿಮಗೆ ಮೇಲ್ಮೇಲಿಂದ ಕೇಳ್ತಾನೆ. ಸ್ಟೇಟ್ ಗೌರ್ಮೆಂಟಲ್ಲಿ ಹೇಗಾಗುತ್ತೆ ಅಂದರೆ ಇಷ್ಟೇ ಟಾಪಿಕ್ ಇರಲಿದೆ, ಇಷ್ಟೇ ಟಾಪಿಕಲ್ಲಿ ನಿಮಗೆ ಕೆಳಗಡೆ ಆಳವಾಗಿ ಇಳಿತಾನೆ. ಸ್ಪೆಸಿಫಿಕ್ ಏನು ಸಬ್ಜೆಕ್ಟ್ ಲೈಕ್ ಹಿಸ್ಟ್ರಿ ಕ್ವಶನ್ಸ್ಗಳು. ಓಕೆ, ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಆಳವಾಗಿ ಇಳಿತಾನೆ. ಎಕನಾಮಿಕ್ಸಲ್ಲಿ ಸ್ವಲ್ಪ ಆಳವಾಗಿ ಜಾಸ್ತಿ ಇಳಿಯೋಕ್ಕೆ ಹೋಗ್ತಾನೆ. ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಅಡ್ವಾಂಟೇಜ್ ಇದೇ ಏನು ಅಂತಾರೆ, ಮೇಲ್ಮೇಲೆ ಕ್ವಶನ್ ಬರ್ತವೆ, ಆಲ್ಮೋಸ್ಟ್ ಡೆಪ್ತಲ್ಲಿ ಹೋಗೋದಿಲ್ಲ. ಸೊ ಆ ಡೆಪ್ತಲ್ಲಿ ಹೋಗಿರ್ತಕ್ಕಂಥದ್ದು ಸಹ ನಿಮಗೆ ಆಲ್ಮೋಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರ್ತವೆ. ಸೊ ಇದನ್ನು ಒಂದು ಸರಿ ಫಾಲೋ ಮಾಡಿ. ಜಸ್ಟ್ ಏನಿಲ್ಲ, 30 ಡೇಸ್ 30 ಮಾಕ್ ಟೆಸ್ಟ್ ಅಂತ ಒಂದು ರೂಲ್ನ ಹಾಕ್ಕೊಳ್ಳಿ ಇನ್ನು ಮುಂದೆ. ಆ್ಯಂಡ್ ದೆನ್ ಒಂದು ಮಾಕ್ ಟೆಸ್ಟ್ಗೆ ಕನಿಷ್ಠ ಅಂದರೂ 2 ಗಂಟೆ ಟೈಮ್ ಕೊಡಿ. ಸೊ ಆಲ್ಮೋಸ್ಟ್ ನಿಮ್ಮ ಜಿ ಕೆ ಕ್ಲಿಯರ್ ಆಗುತ್ತೆ ಕಂಪ್ಲೀಟ್ಲಿ. ನೀವು ಟಾಪಿಕ್ ವೈಸ್ ನೋಡ್ಕೊಳ್ತಿದ್ದೀರಾ, ನಾನು ಟಾಪಿಕ್ ವೈಸ್ ಕ್ಲಾಸ್ ಕೇಳಿದ್ದೀನಿ, ನಾನು ನೋಟ್ಸ್ ಮಾಡಿದ್ದೀನಿ, ನಾನು ಕೋಚಿಂಗ್ ಹೋಗಿದ್ದೀನಿ, ಅದು ಇದು ವಗೇರ ಏನು ಸಹ ಇಂಪಾರ್ಟೆಂಟ್ ಆಗಲ್ಲ. ಸೊ ಇದನ್ನು ಮಾಡಿ ಸಂಪೂರ್ಣವಾಗಿ ನಿಮ್ಮ ಜಿ ಕೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ದೆನ್ ನಿಮ್ಮದು ಒಂದು ಗ್ರಿಪ್ ಕೂತ್ಕೊಳ್ಳುತ್ತೆ ಇನ್ನು ಜಿ ಕೆದಲ್ಲಿ. ಬೇರೆ ಸಬ್ಜೆಕ್ಟ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ, ಇನ್ ಲೈಕ್ ಮ್ಯಾಥ್ಸ್ ಆ್ಯಂಡ್ ದೆನ್ ರೀಸ್ನಿಂಗಲ್ಲಿ. ಬಟ್ ಈ ಸಬ್ಜೆಕ್ಟ್ ಈಸಿಯಾಗಿ ನೀವು ಮಾಡ್ಬೋದು, ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಬಿಡಿ. ನಾನು ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.